ಇನ್ನು ಕಾಮಣ್ಣನ ಉತ್ಸವ ಮುಗಿಸಿ ಬರುವಾಗ ಮರಕ್ಕೆ ಟಾಟಾ ಏಸ್ ಗಾಡಿಯೊಂದು ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಗೂಡ್ಸ್. ಕಾಮಣ್ಣನ ಉತ್ಸವ ಮುಗಿಸಿಕೊಂಡು ಬರುವಾಗ ಮರಕ್ಕೆ ಟಾಟಾ ಎಸಿ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಗೂಡ್ಸು. ಹೋಳಿ ಆಡಿಕೊಂಡು ಮನೆಗೆ ಬರುವಾಗ ಘಟನೆ ನಡೆದಿದೆ. ಗದಗದ ಹರ್ತಿ ಗ್ರಾಮದ ಹೊರವಲಯದಲ್ಲಿ ಅಪಘಾತ. ಹಿರೇಕೊಪ್ಪ ಗ್ರಾಮದಿಂದ ಗೋಜನೂರು ಹೋಗಿ ಬರುವಾಗ ಘಟನೆ ನಡೆದಿದೆ. ಹೋಳಿ ಹಬ್ಬದ ರಾತ್ರಿ ಕಾರ್ಯಕ್ರಮ ವೀಕ್ಷಣೆ ಮಾಡಿ ನಿದ್ದೆ ಮಂಪರ್ನಲ್ಲಿದ್ದ ಡ್ರೈವರು ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಭೀಕರ ಅಪಘಾತ ಆಗಿದೆ. ಗೂಡ್ಸ್ ವಾಹನದಲ್ಲಿ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹದ್ದು ನಿಜಕ್ಕೂ ಕೂಡ ಕುಟುಂಬಸ್ಥರಿಗೆ ಸಹಿಸಲಾಗದಂತಹ ಆಘಾತ ಆಯಿತು. ನಿಂಗಪ್ಪ ಎಳವತ್ತಿ 36 ವರ್ಷದ ಮೃತ ದುರ್ದೈವಿ, ಮುತ್ತಪ್ಪ ಸತ್ತಿಗೇರಿ 35 ವರ್ಷದ ಮೃತ ದುರ್ದೈವಿ. ಘಟನೆಯಲ್ಲಿ 8 ಜನರಿಗೆ ಗಂಭೀರ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗಾಯಾಳುಗಳು ಜೆಮ್ಸ್ ಆಸ್ಪತ್ರೆಗೆ ದಾಖಲು, ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಗದಗ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕಾಮಣ್ಣನ ಉತ್ಸವ ಮುಗಿಸಿಕೊಂಡು ಅಲ್ಲಿ ಉತ್ಸವದಲ್ಲಿ ಕಂಡ ವಿಜೃಂಭಣೆಯ ದೃಶ್ಯ ಕಣ್ಣಿಂದ ಮಾಸುವ ಮುನ್ನ ಜವರಾಯ ಎದುರಲ್ಲೇ ಇದ್ದ. ಅಪಘಾತ ನಿಜಕ್ಕೂ ದುಃಖದ ವಿಚಾರ ಇದೆ. ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಗೂಡ್ಸ್ ಗಾಡಿಯಲ್ಲಿದ್ದವರು ಇಬ್ಬರು ದುರಾದೃಷ್ಟವಶಾತ್ ಮೃತ ಸಾವನ್ನಪ್ಪಿದ್ದಾರೆ. ಇನ್ನೊಂದಷ್ಟು ಜನ ಗಂಭೀರ ಗಾಯಗೊಂಡಿದ್ದಾರೆ. ಇಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ಸ್ಥಳೀಯರ ಸಹಕಾರದಿಂದ ದಾಖಲು ಮಾಡಲಾಯಿತು. ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಹಿರೇಕೊಪ್ಪ ಗ್ರಾಮದಿಂದ ನಡೆದಿರ್ತಕ್ಕಂಥ ಘಟನೆ ಇದು. ಹೋಳಿ ಹಬ್ಬದ ರಾತ್ರಿ ಕಾರ್ಯಕ್ರಮ ವೀಕ್ಷಣೆ ಮಾಡಿ ನಿದ್ದೆ ಮಂಪರ್ನಲ್ಲಿದ್ದಂತೆ ಡ್ರೈವರ್ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸಾವನ್ನಪ್ಪಿದ್ದಾರೆ. ಹೋಳಿ ಹಬ್ಬದಲ್ಲಿ ಕೆಲವೊಂದು ಅವಘಡಗಳು ಸಂಭವಿಸ್ತಾ ಇದೆ. ನಾವು ಎಚ್ಚರಗೊಳ್ಳದೇ ಇದ್ದರೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತವೆ. ಘಟನೆಯಲ್ಲಿ 8 ಜನರಿಗೆ ಗಂಭೀರ ಗಾಯ, 8 ಕುಟುಂಬಗಳು. ಅದೆಷ್ಟು ಕುಟುಂಬದ ಮಕ್ಕಳು ಏನು, ಜೀವ ಎಲ್ರದು ಒಂದೇ. ಹೋಳಿ ಆಡಿಕೊಂಡು ಮನೆಗೆ ಬರುವಾಗ ಈ ಘಟನೆ ನಡೆದಿದೆ. ಗದಗದ ಹರ್ತಿ ಗ್ರಾಮದ ಹೊರವಲಯದಲ್ಲಿ ಅಪಘಾತ ಸಂಭವಿಸಿದ್ದು. ಹಿರೇಕೊಪ್ಪ ಗ್ರಾಮದಿಂದ ಗೋಜನೂರಿಗೆ ಹೋಗಿ ಬರುವಾಗ ಈ ಘಟನೆ ನಡೆದಿರುವಂತಹದ್ದು. ಹೋಳಿ ಹಬ್ಬದ ಸಂಭ್ರಮವನ್ನು ವೀಕ್ಷಣೆ ಮಾಡಿ ಕಣ್ತುಂಬಿಕೊಂಡಿದ್ದ ಕಣ್ಣುಗಳು ಜವರಾಯನನ್ನ ಕಂಡಿದೆ. ಹೋಳಿ ಹಬ್ಬದ ರಾತ್ರಿ ಕಾರ್ಯಕ್ರಮ ವೀಕ್ಷಣೆ ಮಾಡಿ ನಿದ್ದೆ ಮಂಪರ್ನಲ್ಲಿದ್ದ ಡ್ರೈವರ್ ಬೆಳಗಿನ ಜಾವ 6 ಗಂಟೆಗೆ ಈ ಭೀಕರ ಅಪಘಾತ ಸಂಭವಿಸಿದ್ದು. ಗೂಡ್ಸ್ ವಾಹನದಲ್ಲಿ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ನಿಂಗಪ್ಪ ಎಳವತ್ತಿ 36 ವರ್ಷದ ಮೃತ ದುರ್ದೈವಿ, ಮುತ್ತಪ್ಪ ಸತ್ತಿಗೇರಿ 35 ವರ್ಷದ ಮೃತ ದುರ್ದೈವಿ. ಘಟನೆಯಲ್ಲಿ 8 ಜನರಿಗೆ ಗಂಭೀರ ಗಾಯ ಆಗಿದೆ. ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಟ್ರೀಟ್ಮೆಂಟ್ ಮುಂದುವರಿಯುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.